ಜೇಬು ಗಟ್ಟಿಯಾಗಿದ್ರೆ ಮಾತ್ರ ಪೆಟ್ರೋಲ್ ಬಂಕ್ಗೆ ಹೋಗಿ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ನ ದರ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅಂದ್ರೆ ಮೊನ್ನೆ ತಾನೇ 3 ರೂಪಾಯಿ ಏರಿಕೆ ಆಗಿತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ. ಈಗ ನೋಡಿದ್ರೆ ಮತ್ತೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದೆ. ಜೇಬು ಗಟ್ಟಿ ಇದ್ರೆ ಮಾತ್ರ ಪೆಟ್ರೋಲ್ ಬಂಕಿಗೆ ಹೋಗಬೇಕು, ಹಾಗಾಯ್ತು ಪರಿಸ್ಥಿತಿ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. ಕಳೆದ 5 ದಿನಗಳ ಲೆಕ್ಕ ನೋಡ್ತಾ ಹೋದ್ರೆ ಎರಡನೇ ಬಾರಿಗೆ ಇದು ತೈಲ ಬೆಲೆ ಏರಿಕೆ ಆಗಿರೋದು. 5 ದಿನಗಳಲ್ಲಿ ಎರಡನೇ ಬಾರಿಗೆ ಬೆಲೆ ಏರಿಕೆ ಆಗಿದೆ. ಸವಾರರಿಗೆ ಶಾಕ್ ಮೇಲೆ ಶಾಕ್ ಇದೆ. ತೈಲ ದರ ಏರಿಕೆ ಜನರ ಜೇಬಿಗೆ ಪ್ರತಿದಿನ ಕತ್ರಿ ಬಿದ್ದಂತಾಗಿದೆ. ದಿನನಿತ್ಯದ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗೋ ಭೀತಿ ಇದೆ. ತೈಲ ಕಂಪನಿಗಳಿಗೆ ದಿನಕ್ಕೆ 1,000ದಿಂದ 1,200 ಕೋಟಿ ನಷ್ಟ ಆಗ್ತಾ ಇದೆ. ತೈಲ ಕಂಪನಿಗಳ ನಷ್ಟದ ಹೊರೆಯನ್ನ ಇಳಿಸೋದಕ್ಕೆ ಜನರಿಗೆ ಸರ್ಕಾರ ಬರೆಗೆಳಿತಾ ಇದೆ. ಮೇ 15 94 ರೂಪಾಯಿ 10 ಪೈಸೆ ಇತ್ತು ಡೀಸೆಲ್. ಮೇ 19ಕ್ಕೆ 95 ರೂಪಾಯಿ 4 ಪೈಸೆ. ಈಗ ನೋಡಿದ್ರೆ 94 ರೂಪಾಯಿ ಹೆಚ್ಚಳ ಆಗಿರೋದು, 94 ಪೈಸೆ. ಪೆಟ್ರೋಲು 106 ರೂಪಾಯಿ ಇತ್ತು, ಆದ್ರೆ ಈಗ ನೋಡಿದ್ರೆ 107 ರೂಪಾಯಿ ಆಗಿದೆ. 91 ಪೈಸೆ ಮತ್ತೆ ಹೆಚ್ಚಳ ಆಗಿದೆ. ಬಹುತೇಕ 1 ರೂಪಾಯಿ ಜಾಸ್ತಿ ಆಗಿದೆ ಅಂತ ನೀವು ತಗೋಬಹುದು. ಮೊನ್ನೆ ಅಷ್ಟೇ 3 ರೂಪಾಯಿ ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಮೇಲೆ ಜಾಸ್ತಿ ಆಗಿತ್ತು. ಈಗ ನೋಡಿದ್ರೆ ಮತ್ತೆ 1 ರೂಪಾಯಿ ಅದಕ್ಕೆ ಆಡ್ ಆನ್ ಆಗಿದೆ. ಹೀಗೆ ಏರಿಕೆ ಆಗ್ತಾ ಹೋದ್ರೆ ಹೇಗೆ ಅನ್ನೋದು ಜನರ ಪ್ರಶ್ನೆ. ಕಷ್ಟ ಇದೆ, ಒಂದೆರಡು ಬಾರಿ ಕಷ್ಟ ಇದೆ, ಆದ್ರೆ 1-2 ರೂಪಾಯಿ ಜಾಸ್ತಿ ಮಾಡಿದ್ರು ಅಲ್ಲಿಗೆ ನಿಲ್ಸಿದ್ರು ಅನ್ನೋದಿಲ್ಲ. ಮೊನ್ನೆ 3 ರೂಪಾಯಿ ಜಾಸ್ತಿ ಆಗಿತ್ತು, ಇವತ್ತು ನೋಡಿದ್ರೆ ಪೈಸೆ ಲೆಕ್ಕದಲ್ಲಿ ಜಾಸ್ತಿ ಆಗಿದೆ ನಿಜ, ಆದ್ರೆ ಇದನ್ನ 1 ರೂಪಾಯಿನೇ ಜಾಸ್ತಿ ಆಗಿದೆ ಅಂತ ತಗೊಂಡ್ರು 4 ರೂಪಾಯಿ ಜಾಸ್ತಿ ಆಯ್ತು. ಇಲ್ಲಿಗೆ ನಿಲ್ಲುತ್ತಾ ಇದು ಇಲ್ಲ. ತೈಲ ಕಂಪನಿಗಳ ಮೇಲೆ ಹೊರೆ ಆಗ್ತಾ ಇದೆ ಅಂತ ಆ ಹೊರೆಯನ್ನ ತಗ್ಸೋದಕ್ಕೆ ಜನರಿಗೆ ಬರೆ ಹಾಕ್ತಾ ಇರೋದು. ಯಾಕೆ ಏರಿಕೆ? ಜಾಗತಿಕ ತೈಲ ಪೂರೈಕೆಯ ಕೊರತೆ ಆಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನಿಂದ ಹಾರ್ಮೋಸ್ ಜಲಸಂಧಿಯಲ್ಲಿ ತೈಲ ಹಡಗುಗಳು ಹಾದು ಬರೋದು ಕಷ್ಟ ಆಗ್ತಾ ಇದೆ, ಕೊರತೆ ಆಗ್ತಾ ಇದೆ ತೈಲದ್ದು. ಎರಡನೇ ಕಾರಣ ಗಲ್ಫ್ ಯುದ್ಧದ ಹಿನ್ನೆಲೆ ಕಚ್ಚಾ ತೈಲದ ದರ ಏರಿಕೆ ಆಗಿದೆ. ಗಲ್ಫ್ ಯುದ್ಧ ನಡೀತಾ ಇರೋದ್ರಿಂದ ಕಚ್ಚಾ ತೈಲದ ಬೆಲೆ ಡಬಲ್ ಆಗಿದೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಹಾರ್ಮೋಸ್ ಬಂದ್ ಆಗಿದೆ ಜಲಸಂಧಿ, ಹಾಗಾಗಿ ಹಡಗುಗಳು ನಿಂತಲ್ಲೇ ನಿಂತಿದೆ. ಕೆಲ ಹಡಗುಗಳು ಮೂವ್ ಆಗ್ತಾ ಇದೆ, ಹಾಗಾಗಿ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಓಕೆ. ಆದ್ರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತೊಂದಷ್ಟು ಹೊಡೆತ ಜನರಿಗೆ ಬೀಳತ್ತೆ. ರೂಪಾಯಿಯ ಅಪಮೌಲ್ಯ ಆಗ್ತಾ ಇರೋದು ಇದು 4ನೇ ಕಾರಣ ತೈಲ ದರ ಏರಿಕೆ ಆಗ್ತಾ ಇರೋದಕ್ಕೆ. ಇನ್ನು ತೈಲ ಶುದ್ಧೀಕರಣದ ವೆಚ್ಚ ಹೆಚ್ಚಾಗ್ತಾ ಇದೆ, ಇದು ಕೂಡ ಕಾರಣ ತೈಲ ದರ ಏರಿಕೆ ಆಗೋದಕ್ಕೆ. ಹೀಗೆ ಮುಂದುವರೆದ್ರೆ ಇನ್ನಿತರ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೇರುತ್ತೆ. ಇದು ಜನರಿಗಾಗಿರುವಂತಹ ಆತಂಕ. ನಷ್ಟಕ್ಕೆ ಸಿಕ್ಕಾಕೊಂಡಿದೆ ತೈಲ ಕಂಪನಿಗಳು. ಅವರ ನಷ್ಟವನ್ನ ಸರಿದೂಗಿಸೋದಕ್ಕೆ ಗ್ರಾಹಕರ ಮೇಲೆ ಬರೆ ಎಳಿತಾ ಇದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಮತ್ತೆ ಏರಿಕೆ ಆಗಿರುವಂತದ್ದು. ಮೇ 15ನೇ ತಾರೀಕು 3 ರೂಪಾಯಿ ಏರಿಕೆ ಮಾಡಿದಂತಹ ಕೇಂದ್ರ ಸರ್ಕಾರ ಇದೀಗ ಮತ್ತೆ 90ರಿಂದ 94 ಪೈಸೆ ಡೀಸೆಲ್ ಹಾಗೂ ಪೆಟ್ರೋಲ್ನ ದರ ಏರಿಕೆ ಮಾಡಿರುವಂಥದ್ದು. ನಾನೀಗ ಪೆಟ್ರೋಲ್ ಬಂಕ್ನ ಒಳಭಾಗದಲ್ಲಿದ್ದೀನಿ. ಮೇ 15ನೇ ತಾರೀಕು ಇಡೀ ದೇಶಾದ್ಯಂತ 3 ರೂಪಾಯಿ ಏರಿಕೆ ಮಾಡಲಾಗಿತ್ತು ಪೆಟ್ರೋಲ್ ಹಾಗೂ ಡೀಸೆಲ್ನ ದರ. ಇದೀಗ ಮತ್ತೆ 90ರಿಂದ 94 ಪೈಸೆಗೆ ಏರಿಕೆ ಮಾಡಿಕೊಳ್ಳಲಾಗಿದೆ. ಇವತ್ತಿನ ಬೆಂಗಳೂರಿನ ಪೆಟ್ರೋಲಿನ ದರವನ್ನು ನಾವು ನೋಡ್ತಾ ಹೋದರೆ ಪ್ರತಿ ಲೀಟರ್ ಪೆಟ್ರೋಲ್ಗೆ 107 ರೂಪಾಯಿ 12 ಪೈಸೆ ಆಗಿದೆ. ಅದರ ಜೊತೆಗೆ ಡೀಸೆಲ್ ಏನಿದೆ ಅದು 95 ರೂಪಾಯಿ 5 ಪೈಸೆ ಆಗಿರುವಂಥದ್ದು. ನಿನ್ನೆ 106 ರೂಪಾಯಿ 17 ಪೈಸೆ ಇದ್ದಂತಹ ಪೆಟ್ರೋಲ್ನ ದರ ಇದೀಗ 107 ರೂಪಾಯಿ ಆಗಿದೆ. ಇದರ ಜೊತೆಗೆ 94 ರೂಪಾಯಿ ಇದ್ದಂತಹ ಡೀಸೆಲ್ನ ದರ 95 ರೂಪಾಯಿ ಆಗಿರುವಂಥದ್ದು. ಇದೆಲ್ಲ ಒಂದು ಕಡೆ ಗ್ರಾಹಕರ ಮೇಲೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ 5 ದಿನದ ಅಂತರದಲ್ಲಿ ಎರಡನೇ ಬಾರಿ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆ ಆಗ್ತಿರುವಂಥದ್ದು. ಏನು ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ನ ಆಮದು ಏನು ಮಾಡ್ಕೊತಿದ್ದೀವಿ ಅದರ ಮೇಲೆ ದೊಡ್ಡ ಪ್ರಭಾವ ಬೀರ್ತಾ ಇತ್ತು. ದರ ಏರಿಕೆ ಮಾಡುವಂತಹ ಅನಿವಾರ್ಯತೆ ಇತ್ತು. ಹೀಗಾಗಿ ಇದೀಗ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆ. ಕಳೆದ 5 ದಿನದಲ್ಲಿ ಎರಡನೇ ಬಾರಿ ಈಗ ಡೀಸೆಲ್ ಹಾಗೂ ಪೆಟ್ರೋಲ್ನ ದರವನ್ನು ಏರಿಕೆ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದರವನ್ನು ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಈಗಾಗಲೇ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಏರಿಕೆ ಮಾಡ್ತಿರುವಂತಹ ಏನು ದರ ಏನಿದೆ ಅದು ಸಾಕಾಗ್ತಾ ಇಲ್ಲ, ಕಂಪನಿಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ ಅಂತ ಕೂಡ ಹೇಳಾಗ್ತದೆ. ಸರ್, ಇವತ್ತು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏರಿಕೆ ಆಗಿದೆ ಸರ್, ಏನು ಹೇಳ್ತೀರಾ? ನನಗೂ ಗೊತ್ತಿಲ್ಲ ಸರ್, ಇವತ್ತೇ ನಾನು ನೋಡ್ತಾ ಇರೋದು. ಮೊನ್ನೆ ಲಾಸ್ಟ್ ವೀಕ್ ನೋಡಿದ್ದೆ 4 ರೂಪಾಯಿ ಸಮಥಿಂಗ್ ಆಗಿತ್ತು. ಈಗ ಮತ್ತೆ ಇವತ್ತು ಏರಿಕೆ ಆಗಿದೆ. ಯಾವಾಗ ಏರಿಕೆ ಆಯ್ತು ಅಂತ ಗೊತ್ತಿಲ್ಲ. ಹೌದು, ಸೊ ಹಾಗಾಗಿ ಫುಲ್ ಟ್ಯಾಂಕ್ ಹಾಕ್ಸ್ಕೊತಾ ಇದ್ದೀನಿ. ಎಷ್ಟು ಕಷ್ಟ ಆಗುತ್ತೆ ಹಿಂಗೆ ಪದೇ ಪದೇ ಏರಿಕೆ ಆಗ್ತಿರೋದು? ತುಂಬ ಕಷ್ಟ ಆಗುತ್ತೆ.
ಬರ್ತಾರ ಸಂಬಳಕ್ಕೆ ಈಗ ಆಗ್ತಿರೋ ಬೆಲೆ ಹೆಚ್ಚಳ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಜೀವನ. ಹೋಗಿ ಸ್ಯಾಲರಿ ಹೈಕ್ ಮಾಡ್ತಿದ್ದಾರೆ ಇಲ್ಲ ಸರ್, ಅದು ಇಂಪ್ಯಾಕ್ಟ್ ಆಗಲ್ಲ. ಸೊ ಇಲ್ಲಿರುವಂತಹ ಪ್ರತಿಯೊಬ್ಬರು ಗ್ರಾಹಕರು ಹೇಳ್ತಿರೋದು ಒಂದೇ, 3 ದಿನದ ಹಿಂದೆ ನಾವು ನೋಡ್ತಾ ಇದ್ವಿ, 4 ದಿನದ ಹಿಂದೆ ನೋಡ್ತಾ ಇದ್ವಿ, ಎಲ್ಲ ರೀತಿಯಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ, ಸಾಕಷ್ಟು ಕಷ್ಟ ಆಗ್ತಾ ಇದೆ. ಬರುವಂತಹ ಸಂಬಳಕ್ಕೂ ದರ ಏರಿಕೆಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ, ಜೀವನ ನಡೆಸೋಕ್ಕೂ ಕೂಡ ಕಷ್ಟ ಆಗ್ತಿದೆ ಅಂತೇಳಿ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹೇಳ್ತಾರೆ ಅಂತದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಪ್ರತಿಯೊಂದು ಮಿಡಲ್ ಕ್ಲಾಸ್ಗೆ ಏಟ್ ಬೀಳುತ್ತೀನ, ದೊಡ್ಡವ್ರಿಗೆ ಇದರಿಂದ ಏನು ವ್ಯತ್ಯಾಸ ಇದಾಗಲ್ಲ. ಎಲ್ಲ ಥರನೂ ಒಂದು ತೊಂದರೆ ಆಗುತ್ತೆ. ಇದಂತಲ್ಲ, ಪ್ರತಿಯೊಂದು ವಸ್ತು ಯಾವುದೇ ತಗೊಳ್ಳಿ ಎಲ್ಲ ರೇಟು ಅವ್ರ ಲೆಕ್ಕ ಏನು ಬರೀ 19 ಪೈಸೆ ಅಂತ ಹೇಳಿ. ಆ 19 ಪೈಸೆ ಎಷ್ಟು ಹೊಡೆತ ಬೀಳುತ್ತೆ ಅಂದರೆ ಕೆಲವೊಂದು ಸರಿ ನಾವು ಒಂದೊಂದು ಲೀಟ್ರು ಅದು ತಿಂಗಳ ಲೆಕ್ಕ ಹಾಕೊಂಡ್ರೆ ಡೈಲಿ ಎಷ್ಟು ತುಂಬ ಒಂಥರ ವ್ಯತ್ಯಾಸ ಆಗುತ್ತೆ. ನಮ್ಗೆ ಬಾಡಿಗೆ ಆಗಲಿ ಸಂಬಳ ಆಗಲಿ ಯಾರು ಏನು ಜಾಸ್ತಿ ಮಾಡಲ್ಲ. ಪ್ರತಿಯೊಂದು ಥರ ಹೊಡೆತ ಮಿಡಲ್ ಕ್ಲಾಸ್ಗೆ ಬೀಳುತ್ತೆ. ದಿನಗೂಲಿ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ. ಪ್ರತಿಯೊಂದು ವಸ್ತುನು ಬೇರೆ ಏರಿಕೆ ಆಗ್ತಾ ಇದೆ ಸರ್. ಇದರಿಂದ ನಾವು ಮೇಲ್ ಬರಕ್ಕಂತೂ ಇನ್ನೂ ಕೆಳಗಡೆ ಹೋಗ್ತೀವಿ, ಮೇಲ್ ಬರಕ್ಕಂತೂ ನಾವು ಆಗಲ್ಲ. ಹೋಗಿ ಸ್ಯಾಲರಿನ ಹೈಕ್ ಮಾಡ್ತಿದ್ದಾರೆ, ಎಲ್ಲಿ ಸರ್ ಇನ್ನೂ ಡೌನ್ ಮಾಡ್ತಾ ಇದ್ರೆ ಹೈ ಅಂತೂ ಮಾಡಲ್ಲ. ಸರ್, ಈ ದೇಶ ಓಡಿಸ್ತಾ ಇರೋರು ಕಳ್ಳರು, ನಂಬರ್ 1 ಕಳ್ಳರು. ಅವ್ರ ಬಗ್ಗೆ ನಾನು ಏನು ಹೇಳಿ ಅದು ಹಂಗೆ ಆಗ್ತಾ ಇರ್ತದೆ. ಬಿಡಿ, ಅದು ಕಷ್ಟ ನಮಗೆ ಆಗುತ್ತೆ ಸ್ವಾಮಿ. ಅವ್ರು ರಾಜಕೀಯ ಮಾಡ್ತಾರೆ, ಅವ್ರಿಗೆಲ್ಲ ಕಷ್ಟ ಬರ್ತದೆ. ಒಂದೊಂದು 50 ಲಕ್ಷ ರೂಪಾಯಿ ಕಾರು ಆನ್ ಇಟ್ಟಿರ್ತಾರೆ ಅಲ್ಲಿ ವಿಧಾನಸೌಧದಲ್ಲಿ, ಕೂಲಿಂಗ್ ಇರಬೇಕು ಅಂತ ಜನದ ಜೊತೆ ಏನ್ ಮಾಡ್ತೀರಾ ನೀವು? ನಾವು ಟ್ಯಾಕ್ಸ್ ಕಟ್ಟೋದು ಅದೆಲ್ಲ ಟ್ಯಾಕ್ಸ್ ಅಲ್ಲ, ಇದು ಎಕ್ಸ್ಟಾರ್ಷನ್. ಟ್ಯಾಕ್ಸ್ ತಗೊಂಡು ಕರೆಕ್ಟಾಗಿ ಸ್ಪೆಂಡ್ ಮಾಡಿದ್ರೆ ಟ್ಯಾಕ್ಸ್, ಅದು ಟ್ಯಾಕ್ಸ್ ತಗೊಂಡು ಸ್ಪೆಂಡ್ ಮಾಡ್ತಾರ, ಎಲ್ಲ ಅವ್ರವ್ರಿಗೆ ಸ್ಪೆಂಡ್ ಮಾಡ್ಕೊಂತಾರೆ ಅಷ್ಟೇ. ಮತ್ತೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಸರ್. ಆಗತ್ತೆ ಆದ್ರೆ ಅಷ್ಟೇ, ಗಾಡಿಗಳ ಮನೇಲಿ ನಿಲ್ಸ್ಬಿಟ್ಟು ಮಲಗಬೇಕು ಅಷ್ಟೇ. ನಾವು ಇನ್ನೇನ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.